ಮಳೆರಾಯ ಗಡಿ ಜಿಲ್ಲೆ ಬೀದರ್ ಅನ್ನದಾತರದು ದಸರಾ ಹಬ್ಬದ ಸಂಭ್ರಮವನ್ನೇ ಕಸ್ಕೊಳ್ಳೋಣ ಅಂತ ಹೇಳ್ಬೋದು. ಸಾಕಷ್ಟು ನಿರಾಸೆಯಲ್ಲಿ ನೇಗಿಲೇಗಿಗಳು ಇವತ್ತಿನ ಹೊಲಕ್ಕೆ ಬರಲಾರ್ದೆ ಮನೆ ಕೂಡಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಯಾಕಂದ್ರೆ ಹೊಲಗಳೆಲ್ಲ ಕೆರೆಯಾಗಿ ಬದಲಾಗ್ಯಾವ. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಹೊಲ ಕೆರೆಯಾಗ್ಯದ. ಒಂದು ಹೊಲದ ಬಾಜು ಹೊಲದ ಬೆಳೆನೇ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೆಳೆಗಳೆಲ್ಲ ಸುಟ್ಟು ಹೋಗ್ಯಾವ. ರೈತರು ನಿಜಕ್ಕೂ ಕಣ್ಣೀರು ಹಾಕೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ತಾಯಿ ಚಾಮುಂಡೇಶ್ವರಿ, ತಾಯಿ ತುಳಜಾ ಭವಾನಿ, ತಾಯಿ ಅಂಬಾ ಭವಾನಿ ನಮಗೆ ನಿಜಕ್ಕೂ ಈ ರೀತಿ ಯಾಕೆ ಅವಕೃಪೆ ತೋರರು, ನಮಗೆ ಯಾಕೆ ಈ ರೀತಿ ಕಾಡ್ತಾ ಇದ್ದಾರೆ ಅಂಥೇಳಿ ರೈತರು ಇವತ್ತು ನಿಜಕ್ಕೂ ದೇವರ ಮೊರೆ ಹೋಗೋಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ದಸರಾ ಹಬ್ಬ ನಡೀತಾ ಇದೆ. ಆ ದಸರಾ ಹಬ್ಬದ ಸಂಭ್ರಮ ಇರ್ತಿತ್ತು, ಖುಷಿ ಇರ್ತಿತ್ತು, ರೈತರ ಮುಖದಲ್ಲಿ ಟೋಟಲಿ ಇಲ್ಲ. ರೈತರು ಅನ್ನೋದಂದ್ರೆ ಹೊಲಕ್ಕೆ ಬರೋದೇ ಕಮ್ಮಿ ಆಗ್ಯದ. ಯಾಕಂದ್ರೆ ಹೊಲಗಳೆಲ್ಲ ಕೆರೆ ಆಗ್ಯಾವ. ಇವು ನೀರು ಯಾವ ಹೊಲದಾಗಿಂದ ಹೋಯ್ತಾವ ಅವಾಗ ನಾವು ಹೊಲಕ್ಕೆ ಬರಬೇಕು. ಏನಾದರೂ ಮುಂಗಾರು ಬೆಳೆ ಎಲ್ಲ ಹೋಗ್ಬಿಟ್ಟು ಹಿಂಗಾರು ಬಿಳಿ ಜೋಳ ಇರ್ಬೋದು, ಕಡಲೆ ಇರ್ಬೋದು, ಕುಸುಬೆ ಇರ್ಬೋದು, ಎಳ್ಳಿರ್ಬೋದು, ಏನಾದರೂ ಬಿತ್ಕೋಬಹುದು ಅಂತೇಳಿ ರೈತರು ಚಿಂತನೆಯಲ್ಲಿದ್ದಾರೆ. ಆದರೆ ಮಳೆರಾಯ ಮಾತ್ರ ಈಗಾಗಲೇ ರೈತರತ್ತ ಕೃಪೆ ತೋರ್ತಾ ಇಲ್ಲ. ರೈತರು ನಿಜಕ್ಕೂ ನಿರಾಶೆಯಲ್ಲಿದ್ದಾರೆ. ಲೀಡರ್ ಈ ಲೀಡರ್, ಆ ಮಂತ್ರಿ ಈ ಮಂತ್ರಿ, ಆ ಶಾಸಕ ಈ ಶಾಸಕ ಹೊಂಟಾರ ಫೋಟೋ ಇಳಿಸ್ಕೊಂಡು ನಡೆದಾರ. ಅದ್ರ ಪರಿಹಾರ ಏನು ಕೊಡ್ಲತ್ತಾರ ಅಂತೇಳಿ ರೈತ ಕೇಳ್ತಾರಲ್ಲ. ಬಡ ರೈತ ನಮ್ಮ ಜೊತೆ ಇದ್ದಾನೆ. ನಿಜಕ್ಕೂ ಸಾಕಷ್ಟು ರೈತರಿಗೆ ಗೊತ್ತ ನೋವಿನಲ್ಲಿದ್ದಾರೆ, ರೈತರು ದುಃಖದಲ್ಲಿದ್ದಾರೆ. ಕಾರಣ ಮಳೆರಾಯನ ಅವಕೃಪೆ ಅಂತ ಹೇಳ್ಬೋದು. ಈಗಾಗಲೇ ಏನು ಸಮಸ್ಯೆ ಆಗ್ಲತ್ತದ, ಬೆಳೆಯಲ್ಲ ಏನಾಗ್ಯಾವ ಸರ? ಫುಲ್ ನೀರು ನಿಂತಾವ ಸರ. ಸೋಯಾದ ಒಳಗೆ ಎಲ್ಲ ಹೋಗ್ಯದ ಸರ್. ಪೂರ ಭಸ್ಮಾಗ ಹೋಗ್ಯದ. ಅಲ್ಲೇ MLA MP ಬರ್ಲತ್ತಾರ, ನೋಡ್ಲತ್ತಾರ, ಫೋಟೋ ಇಳಿಸ್ಕೊಳತ್ತಾರ, ನಡ್ದಾರ ಸರ್. ನೋಡ್ಲತ್ತಾರ, ಫೋಟೋ ಇಳಿಸ್ಕೊಳತ್ತಾರ, ನಡ್ದಾರ ಸರ್. ಯಾನ್ ಕೂಡ ಹೊಂಟ್ರ ಸರ್. ₹1 ಕುಡ್ಲಾಕ ರೆಡಿ ಇಲ್ಲ. ರೈತರು ಹೆಂಗೆ ಮಾಡ್ಬೇಕು ಸರ್? ನಮಗೆ ಗೊತ್ತಾಗ್ತಲ್ಲ. ಒಟ್ಟು ಪರಿಹಾರ ಯಾನೇ ಬರ್ತಾ ಇಲ್ಲ ಸರ್. ಈಗ ನಿಮ್ಮ ನೀವು ಹೊಲಕ್ಕೆ ಬಂದಿರಿ, ಆಜು ಬಾಜು ಹೊಲದವ್ರಲ್ಲ ಹೊಲಕ್ಕೆ ಯಾಕೆ ಬರ್ಲೋಗ್ಯಾರ ಸರ್? ಅವ್ರು ಭೀ ಏನು ಮಾಡ್ತಾರೆ ಸರ್? ಆ ಕಡೆ ಬೇರೆ ಕಡೆ ಎಲ್ಲ ಗುಂಟೆ 2 ಗುಂಟೆ ಸರ್. ಎಮ್ಮಿ ದನ ಕರೋ ಯಾ ಮೈಸ್ಕೋತ್ ನಡ್ದಾರ ಸರ್. ಏನು ಮಾಡ್ತಾರೆ ಅವ್ರು? ಇಲ್ಲಿ ಬಂದ ನೀರ ಮುಣಗ್ತಾರೆ ಸರ್. ಅವರು ನೀರ ಮುಣಗಿ ಏನು ಮಾಡ್ತಾರೆ ಅವ್ರು? ಈಗ ಎಲ್ಲರೂ ಹೊಂಟಾರಲ್ಲ, ಭಾಳ ಜನ ಹೊಂಟಾರ, ಬೆಳಿಗ್ಗೆ ಎತ್ತು ನೋಡ್ಲತ್ತಾರ, ನಿಮಗೆಲ್ಲ ಖುಷಿ ಪಡಿಸ್ಲತ್ತಾರ. ನಾವು ನಿಮ್ಮ ಒಂದಿದ್ದೀವಿ, ಸರ್ಕಾರ ನಿಮ್ಮ ಒಂದಿಗದ, ನಾವು ನಿಮ್ಮ ಸಂಘಟ ಇರ್ತೇವೆ 24/7 ಅಲ್ಲತ್ತಾರ. ಸಂಘಟ ಇರ್ಲತ್ತಾರ ಯಾರಾದರೂ? ಯಾರಿಲ್ಲ ಸರ್, ಯಾರಿಲ್ಲ ನೋಡ್ರಿ. ವರದು ನಡೆಯೋದು, ನೋಡೋದು, ಫೋಟೋ ಇಸ್ಕೊಂಬಂದು ಹೋಗೋದು. MLA ಎಲ್ಲೋ MP ಎಲ್ಲೋ ಎಲ್ಲೆಲ್ಲಿ ಕೂಳತ್ತಾರೋ, ಯಾವ ಸೀಟಿನ ಮ್ಯಾಗ ಹರೋ ಯಾರಿಗೆ ಗೊತ್ತೇ ಆಗ್ತಾ ಇಲ್ಲ. ಬರೋದು, ನೋಡೋದು, ನಡೆಯೋದು. ಸರ್ಕಾರಕ್ಕೆ ನಮ್ಮ ಮುಣಗ್ ಹೋಗ್ಯದ. ಅದಕ್ಕೆ ಏನಾರ ಪರಿಹಾರ ಕೊಡ್ತಾರ, ಏನೋ ನಮಗೆ ಒಳಗೆ ಹಾಕ್ತಾರ ಗೊತ್ತಾಗ್ತಾಯಿಲ್ಲ ಸರ್. ದಸರಾ ಹಬ್ಬ ಏನು ಮಾಡ್ರಿ ಸರ್? ಫುಲ್ ನೀರೇ ನಿಂತದ. ಹಬ್ಬ ಇಲ್ಲ, ಎಲ್ಲಿ ಎಲ್ಲ ಹರಕ್ ಹಾಕೊಂಡು ಓಡಾಡ್ತೇವೆ ಸರ್. ಏನು ಮಾಡ್ರಿ ಹೇಳ್ರಿ? ನಮ್ಮ ಪ್ರಭು ಚೌಡವ್ರು MLA ನಮ್ಮ ಅವರ ತಾಲೂಕದಾಗ ಏನಾರ ಪರಿಹಾರ ತರ್ತಾರ, ಅವ್ರು ಹೊಲೆ ಸಿಟಿ ಮ್ಯಾಗ ಕೂಡ್ತಾರ ಗೊತ್ತಾಗ್ತಲ್ಲ ಸರ್. ಸೊ ಇದು ರೈತನ ನೋವಿನ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಬರ್ತಾ ಇದ್ದಾರೆ, ಅದ್ರ ಬಂದು ಯಾರು ನಮ್ಮ ಪರಿಹಾರ ನಮ್ಗೆ ಕೊಡ್ತಾ ಇಲ್ಲ, ನಮ್ಮ ನೋವಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ರೈತ ನೋವಿನ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಈಗಲಾದರೂ ಜನಪ್ರತಿನಿಧಿ ಅನಿಸ್ಕೊಂಡರು, ಶಾಸಕರು ಅನಿಸ್ಕೊಂಡರು, ಮಂತ್ರಿ ಅನಿಸ್ಕೊಂಡವರು ನಿಜಕ್ಕೂ ಜನರ ನೆರವಿಗೆ ಬರ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆರಾಯ ಗಡಿ ಜಿಲ್ಲೆ ಬೀದರ್ ಅನ್ನದಾತರದು ದಸರಾ ಹಬ್ಬದ ಸಂಭ್ರಮವನ್ನೇ ಕಸ್ಕೊಳ್ಳೋಣ ಅಂತ ಹೇಳ್ಬೋದು. ಸಾಕಷ್ಟು ನಿರಾಸೆಯಲ್ಲಿ ನೇಗಿಲೇಗಿಗಳು ಇವತ್ತಿನ ಹೊಲಕ್ಕೆ ಬರಲಾರ್ದೆ ಮನೆ ಕೂಡಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಯಾಕಂದ್ರೆ ಹೊಲಗಳೆಲ್ಲ ಕೆರೆಯಾಗಿ ಬದಲಾಗ್ಯಾವ. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಹೊಲ ಕೆರೆಯಾಗ್ಯದ. ಒಂದು ಹೊಲದ ಬಾಜು ಹೊಲದ ಬೆಳೆನೇ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೆಳೆಗಳೆಲ್ಲ ಸುಟ್ಟು ಹೋಗ್ಯಾವ. ರೈತರು ನಿಜಕ್ಕೂ ಕಣ್ಣೀರು ಹಾಕೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ತಾಯಿ ಚಾಮುಂಡೇಶ್ವರಿ, ತಾಯಿ ತುಳಜಾ ಭವಾನಿ, ತಾಯಿ ಅಂಬಾ ಭವಾನಿ ನಮಗೆ ನಿಜಕ್ಕೂ ಈ ರೀತಿ ಯಾಕೆ ಅವಕೃಪೆ ತೋರರು, ನಮಗೆ ಯಾಕೆ ಈ ರೀತಿ ಕಾಡ್ತಾ ಇದ್ದಾರೆ ಅಂಥೇಳಿ ರೈತರು ಇವತ್ತು ನಿಜಕ್ಕೂ ದೇವರ ಮೊರೆ ಹೋಗೋಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ದಸರಾ ಹಬ್ಬ ನಡೀತಾ ಇದೆ. ಆ ದಸರಾ ಹಬ್ಬದ ಸಂಭ್ರಮ ಇರ್ತಿತ್ತು, ಖುಷಿ ಇರ್ತಿತ್ತು, ರೈತರ ಮುಖದಲ್ಲಿ ಟೋಟಲಿ ಇಲ್ಲ. ರೈತರು ಅನ್ನೋದಂದ್ರೆ ಹೊಲಕ್ಕೆ ಬರೋದೇ ಕಮ್ಮಿ ಆಗ್ಯದ. ಯಾಕಂದ್ರೆ ಹೊಲಗಳೆಲ್ಲ ಕೆರೆ ಆಗ್ಯಾವ. ಇವು ನೀರು ಯಾವ ಹೊಲದಾಗಿಂದ ಹೋಯ್ತಾವ ಅವಾಗ ನಾವು ಹೊಲಕ್ಕೆ ಬರಬೇಕು. ಏನಾದರೂ ಮುಂಗಾರು ಬೆಳೆ ಎಲ್ಲ ಹೋಗ್ಬಿಟ್ಟು ಹಿಂಗಾರು ಬಿಳಿ ಜೋಳ ಇರ್ಬೋದು, ಕಡಲೆ ಇರ್ಬೋದು, ಕುಸುಬೆ ಇರ್ಬೋದು, ಎಳ್ಳಿರ್ಬೋದು, ಏನಾದರೂ ಬಿತ್ಕೋಬಹುದು ಅಂತೇಳಿ ರೈತರು ಚಿಂತನೆಯಲ್ಲಿದ್ದಾರೆ. ಆದರೆ ಮಳೆರಾಯ ಮಾತ್ರ ಈಗಾಗಲೇ ರೈತರತ್ತ ಕೃಪೆ ತೋರ್ತಾ ಇಲ್ಲ. ರೈತರು ನಿಜಕ್ಕೂ ನಿರಾಶೆಯಲ್ಲಿದ್ದಾರೆ. ಲೀಡರ್ ಈ ಲೀಡರ್, ಆ ಮಂತ್ರಿ ಈ ಮಂತ್ರಿ, ಆ ಶಾಸಕ ಈ ಶಾಸಕ ಹೊಂಟಾರ ಫೋಟೋ ಇಳಿಸ್ಕೊಂಡು ನಡೆದಾರ. ಅದ್ರ ಪರಿಹಾರ ಏನು ಕೊಡ್ಲತ್ತಾರ ಅಂತೇಳಿ ರೈತ ಕೇಳ್ತಾರಲ್ಲ. ಬಡ ರೈತ ನಮ್ಮ ಜೊತೆ ಇದ್ದಾನೆ. ನಿಜಕ್ಕೂ ಸಾಕಷ್ಟು ರೈತರಿಗೆ ಗೊತ್ತ ನೋವಿನಲ್ಲಿದ್ದಾರೆ, ರೈತರು ದುಃಖದಲ್ಲಿದ್ದಾರೆ. ಕಾರಣ ಮಳೆರಾಯನ ಅವಕೃಪೆ ಅಂತ ಹೇಳ್ಬೋದು. ಈಗಾಗಲೇ ಏನು ಸಮಸ್ಯೆ ಆಗ್ಲತ್ತದ, ಬೆಳೆಯಲ್ಲ ಏನಾಗ್ಯಾವ ಸರ? ಫುಲ್ ನೀರು ನಿಂತಾವ ಸರ. ಸೋಯಾದ ಒಳಗೆ ಎಲ್ಲ ಹೋಗ್ಯದ ಸರ್. ಪೂರ ಭಸ್ಮಾಗ ಹೋಗ್ಯದ. ಅಲ್ಲೇ MLA MP ಬರ್ಲತ್ತಾರ, ನೋಡ್ಲತ್ತಾರ, ಫೋಟೋ ಇಳಿಸ್ಕೊಳತ್ತಾರ, ನಡ್ದಾರ ಸರ್. ನೋಡ್ಲತ್ತಾರ, ಫೋಟೋ ಇಳಿಸ್ಕೊಳತ್ತಾರ, ನಡ್ದಾರ ಸರ್. ಯಾನ್ ಕೂಡ ಹೊಂಟ್ರ ಸರ್? ₹1 ಕುಡ್ಲಾಕ ರೆಡಿ ಇಲ್ಲ. ರೈತರು ಹೆಂಗೆ ಮಾಡ್ಬೇಕು ಸರ್? ನಮಗೆ ಗೊತ್ತಾಗ್ತಲ್ಲ. ಒಟ್ಟು ಪರಿಹಾರ ಯಾನೇ ಬರ್ತಾ ಇಲ್ಲ ಸರ್. ಈಗ ನೀವು ಹೊಲಕ್ಕೆ ಬಂದಿರಿ, ಆಜು ಬಾಜು ಹೊಲದವ್ರಲ್ಲ ಹೊಲಕ್ಕೆ ಯಾಕೆ ಬರ್ಲೋಗ್ಯಾರ?
ಸರ್ ಅವ್ರು ಭೀ ಏನು ಮಾಡ್ತಾರೆ ಸರ್ ಆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಗುಂಟೆ 2 ಗುಂಟೆ ಸರ್ ಎಮ್ಮಿ ದನ ಕರೋ ಯಾ ಮೇಯ್ಸ್ಕೊತ ನಡ್ದಾರ ಸರ್ ಏನು ಮಾಡ್ತಾರೆ ಅವ್ರು ಇಲ್ಲಿ ಬಂದ ನೀರ ಮುಳುಗ್ತಾರೆ ಸರ್ ಅವರು ನೀರ ಮುಳುಗಿ ಏನು ಮಾಡ್ತಾರೆ ಅವರು ಈಗ ಎಲ್ಲರೂ ಹೊಂಟಾರಲ್ಲ, ಭಾಳ ಜನ ಹೊಂಟರ, ಬೆಳಿಗ್ಗೆ ಎದ್ದು ನೋಡತ್ತಾರ, ನಿಮಗೆಲ್ಲ ಖುಷಿ ಪಡಿಸ್ಲತ್ತಾರ. ನಾವು ನಿಮ್ಮ ಒಂದಿಗೆ, ಸರ್ಕಾರ ನಿಮ್ಮ ಒಂದಿಗದ, ನಾವು ನಿಮ್ಮ ಸಂಘಟ ಇರ್ತೇವೆ 24/24/7 ಅಲ್ಲತ್ತಾರ. ಸಂಘಟ ಇರ್ಲತ್ತಾರ ಯಾರಾದರೂ? ಯಾರಿಲ್ಲ ಸರ್, ಯಾರಿಲ್ಲ ನೋಡ್ರಿ ವರದು ನಡೆಯೋದು ನೋಡೋದು ಫುಟ್ ಇಳಿಸ್ಕೊಂಬಂದು ಹೋಗೋದು. ಎಮ್ ಎಲ್ ಎ ಎಲ್ಲೋ MP ಎಲ್ಲೋ ಎಲ್ಲೆಲ್ಲಿ ಕೂಳತ್ತಾರೋ ಯಾವ ಸೀಟಿನ ಮ್ಯಾಗ ಹರೋ ಯಾರಿಗೆ ಗೊತ್ತೇ ಆಗ್ತಾ ಇಲ್ಲ. ಬರೋದು ನೋಡೋದು ನಡೆಯೋದು. ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ನಮ್ಮ ಮುಳುಗ್ ಹೋಗ್ಯದ, ಅದಕ್ಕೆ ಏನಾರ ಪರಿಹಾರ ಕೊಡ್ತಾರ ಏನೋ ನಮಗೆ ಒಳಗೆ ಹಾಕ್ತಾರ ಗೊತ್ತಾಗ್ತಾ ಇಲ್ಲ ಸರ್. ದಸರಾ ಹಬ್ಬ ಏನು ಮಾಡ್ರಿ ಸರ್, ಫುಲ್ ನೀರೇ ನಿಂತದ, ಹಬ್ಬ ಇಲ್ಲ ಎಲ್ಲಿ ಅಲ್ಲ ಹರಕ್ ಹಾಕೊಂಡು ಓಡಾಡ್ತೇವೆ ಸರ್. ಏನು ಮಾಡ್ರಿ ಹೇಳ್ರಿ. ಏನು ಹೇಳ್ಬೇಕಂತ್ರಿ ನಿಮ್ಮ MLA, ನಿಮ್ಮ ಶಾಸಕರು? ನಮ್ಮ ಪ್ರಭು ಚೌಡವ್ರು MLA ನಮ್ಮ ಅವರ ತಾಲೂಕದಾಗ ಏನಾರ ಪರಿಹಾರ ತರ್ತಾರ, ಅವ್ರು ಹೊಲೆ ಸಿಟಿ ಮ್ಯಾಗ ಕೂಡ್ತಾರ ಗೊತ್ತಾಗ್ತಲ್ಲ ಸರ್. ಸೊ ಇದು ರೈತನ ನೋವಿನ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಬರ್ತಾ ಇದ್ದಾರ, ಅದ್ರ ಬಂದು ಯಾರು ನಮ್ಮ ಪರಿಹಾರ ನಮ್ಗೆ ಕೊಡ್ತಾ ಇಲ್ಲ, ನಮ್ಮ ನೋವಿಗಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ರೈತ ನೋವಿನಿಂದ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಈಗಲಾದರೂ ಜನಪ್ರತಿನಿಧಿ ಅನಿಸ್ಕೊಂಡರು, ಶಾಸಕರು ಅನಿಸ್ಕೊಂಡರು, ಮಂತ್ರಿ ಅನಿಸ್ಕೊಂಡವರು ನಿಜಕ್ಕೂ ಜನರ ನೆರವಿಗೆ ಬರ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆರಾಯ ಗಡಿ ಜಿಲ್ಲೆ ಬೀದರ್ ಅನ್ನದಾತರದು ದಸರಾ ಹಬ್ಬದ ಸಂಭ್ರಮವನ್ನೇ ಕಸ್ಕೊಳ್ಳೋಣ ಅಂತ ಹೇಳ್ಬೋದು. ಸಾಕಷ್ಟು ನಿರಾಸೆಯಲ್ಲಿ ನೇಗಿಲೇಗಿಗಳು ಇವತ್ತಿನ ಹೊಲಕ್ಕೆ ಬರಲಾರ್ದೆ ಮನೆ ಕೂಡಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಯಾಕಂದ್ರೆ ಹೊಲಗಳೆಲ್ಲ ಕೆರೆಯಾಗಿ ಬದಲಾಗ್ಯಾವ. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಹೊಲ ಕೆರೆಯಾಗ್ಯದ. ಒಂದು ಹೊಲದ ಬಾಜು ಒಂದು ಹೊಲದ ಬೆಳೆನೇ ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಬೆಳೆಗಳೆಲ್ಲ ಸುಟ್ಟು ಹೋಗ್ಯಾವ. ರೈತರು ನಿಜಕ್ಕೂ ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ತಾಯಿ ಚಾಮುಂಡೇಶ್ವರಿ, ತಾಯಿ ತುಳಜಾ ಭವಾನಿ, ತಾಯಿ ಅಂಬಾ ಭವಾನಿ ನಮಗೆ ನಿಜಕ್ಕೂ ಈ ರೀತಿ ಯಾಕೆ ಅವಕೃಪೆ ತೋರರು, ನಮಗೆ ಯಾಕೆ ಈ ರೀತಿ ಕಾಡ್ತಾ ಇದ್ದಾರ ಅಂಥೇಳಿ ರೈತರು ಇವತ್ತು ನಿಜಕ್ಕೂ ದೇವರ ಮೊರೆ ಹೋಗೋಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ದಸರಾ ಹಬ್ಬ ನಡೀತಾ ಇದೆ. ಆ ದಸರಾ ಹಬ್ಬದ ಏನು ಸಂಭ್ರಮ ಇರ್ತಿತ್ತು, ಖುಷಿ ಇರ್ತಿತ್ತು, ರೈತರ ಮುಖದಲ್ಲಿ ಟೋಟಲಿ ಇಲ್ಲ. ರೈತರು ಅನ್ನೋದಂದ್ರೆ ಹೊಲಕ್ಕೆ ಬರೋದೇ ಕಮ್ಮಿ ಆಗ್ಯದ. ಯಾಕಂದ್ರೆ ಹೊಲಗಳೆಲ್ಲ ಕೆರೆ ಆಗ್ಯಾವ. ಇವು ನೀರು ಯಾವ ಹೊಲದಾಗಿಂದ ಹೋಯ್ತಾವ, ಅವಾಗ ನಾವು ಹೊಲಕ್ಕೆ ಬರಬೇಕು. ಏನಾದರೂ ಮುಂಗಾರು ಬೆಳೆ ಎಲ್ಲ ಹೋಗ್ಬಿಟ್ಟು ಹಿಂಗಾರು ಬಿಳಿ ಜೋಳ ಇರ್ಬೋದು, ಕಡಲೆ ಇರ್ಬೋದು, ಕುಸುಬೆ ಇರ್ಬೋದು, ಎಳ್ಳಿರ್ಬೋದು, ಏನಾದರೂ ಬಿತ್ಕೋಬಹುದು ಅಂತೇಳಿ ರೈತರ ಚಿಂತನೆಯಲ್ಲಿದ್ದಾರೆ. ಆದರೆ ಮಳೆರಾಯ ಮಾತ್ರ ಏನು ಈಗಾಗಲೇ ರೈತರತ್ತ ಕೃಪೆ ತೋರ್ತಾ ಇಲ್ಲ. ರೈತರು ನಿಜಕ್ಕೂ ನಿರಾಶೆಯಲ್ಲಿದ್ದಾರೆ. ಲೀಡರ್, ಈ ಲೀಡರ್, ಆ ಮಂತ್ರಿ, ಈ ಮಂತ್ರಿ, ಆ ಶಾಸಕ, ಈ ಶಾಸಕ ಹೊಂಟಾರ, ಫೋಟೋ ಇಳಿಸ್ಕೊಂಡು ನಡೆದಾರ. ಅದ್ರ ಪರಿಹಾರ ಏನು ಕೊಡ್ಲತ್ತಾರ ಅಂತೇಳಿ ರೈತ ಕೇಳ್ತಾರಲ್ಲ. ಬಡ ರೈತ ನಮ್ಮ ಜೊತೆ ಇದ್ದಾನೆ. ನಿಜಕ್ಕೂ ಸಾಕಷ್ಟು ರೈತರಿಗೆ ಗೊತ್ತ ನೋವಿನಲ್ಲಿದ್ದಾರೆ, ರೈತರು ದುಃಖದಲ್ಲಿದ್ದಾರೆ. ಕಾರಣ ಮಳೆರಾಯನ ಅವಕೃಪೆ ಅಂತ ಹೇಳ್ಬೋದು. ಏನು ಈಗಾಗಲೇ ಏನು ಸಮಸ್ಯೆ ಆಗ್ಲತ್ತದ, ಬೆಳೆಯಲ್ಲ ಏನಾಗ್ಯಾವ ಸರ? ಫುಲ್ ನೀರು ನಿಂತವ ಸರ, ಸೋಯಾದ ಒಳಗೆ ಎಲ್ಲ ಹೋಗ್ಯದ ಸರ್, ಪೂರ ಭಸ್ಮಾಗ ಹೋಗ್ಯದ. ಅಲ್ಲೇ MLA MP ಬರ್ಲತ್ತಾರ, ನೋಡ್ಲತ್ತಾರ, ಫುಟ್ ಇಳಿಸ್ಕೊಳತ್ತಾರ, ನಡ್ದಾರ ಸರ್. ನೋಡ್ಲತ್ತಾರ, ಫುಟ್ ಇಳಿಸ್ಕೊಳತ್ತಾರ, ನಡ್ದಾರ ಸರ್. ಏನು ಕೂಡ ಹೊಂಟ್ರ ಸರ್. ₹1 ಕುಡ್ಲಾಕ ರೆಡಿ ಇಲ್ಲ. ರೈತರು ಹೆಂಗೆ ಮಾಡ್ಬೇಕು ಸರ್, ನಮಗೆ ಗೊತ್ತಾಗ್ತಲ್ಲ. ಒಟ್ಟು ಪರಿಹಾರ ಯಾನೇ ಬರ್ತಾ ಇಲ್ಲ ಸರ್. ಈಗ ನಿಮ್ಮ ನೀವು ಹೊಲಕ್ಕೆ ಬಂದಿರಿ, ಆಜು ಬಾಜು ಹೊಲದವ್ರಲ್ಲ ಹೊಲಕ್ಕೆ ಯಾಕೆ ಬರಲೋಗ್ಯಾರ ಸರ್? ಅವ್ರು ಭೀ ಏನು ಮಾಡ್ತಾರೆ ಸರ್ ಆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಗುಂಟೆ 2 ಗುಂಟೆ ಸರ್ ಎಮ್ಮಿ ದನ ಕರೋ ಯಾ ಮೇಯ್ಸ್ಕೊತ ನಡ್ದಾರ ಸರ್. ಏನು ಮಾಡ್ತಾರೆ ಅವ್ರು ಇಲ್ಲಿ ಬಂದ ನೀರ ಮುಳುಗ್ತಾರೆ ಸರ್. ಅವರು ನೀರ ಮುಳುಗಿ ಏನು ಮಾಡ್ತಾರೆ ಅವರು? ಈಗ ಎಲ್ಲರೂ ಹೊಂಟಾರಲ್ಲ, ಭಾಳ ಜನ ಹೊಂಟರ, ಬೆಳಿಗ್ಗೆ ಎದ್ದು ನೋಡತ್ತಾರ, ನಿಮಗೆಲ್ಲ ಖುಷಿ ಪಡಿಸ್ಲತ್ತಾರ. ನಾವು ನಿಮ್ಮ ಒಂದಿಗೆ, ಸರ್ಕಾರ ನಿಮ್ಮ ಒಂದಿಗದ, ನಾವು ನಿಮ್ಮ ಸಂಘಟ ಇರ್ತೇವೆ 24/24/7 ಅಲ್ಲತ್ತಾರ. ಸಂಘಟ ಇರ್ಲತ್ತಾರ ಯಾರಾದರೂ? ಯಾರಿಲ್ಲ ಸರ್, ಯಾರಿಲ್ಲ ನೋಡ್ರಿ ವರದು ನಡೆಯೋದು ನೋಡೋದು ಫುಟ್ ಇಳಿಸ್ಕೊಂಬಂದು ಹೋಗೋದು. MLA ಎಲ್ಲೋ MP ಎಲ್ಲೋ ಎಲ್ಲೆಲ್ಲಿ ಕೂಳತ್ತಾರೋ ಯಾವ ಸೀಟಿನ ಮ್ಯಾಗ ಹರೋ ಯಾರಿಗೆ ಗೊತ್ತೇ ಆಗ್ತಾ ಇಲ್ಲ. ಬರೋದು ನೋಡೋದು ನಡೆಯೋದು. ಸರ್ಕಾರಕ್ಕೆ ನಮ್ಮ ಮುಳುಗ್ ಹೋಗ್ಯದ, ಅದಕ್ಕೆ ಏನಾರ ಪರಿಹಾರ ಕೊಡ್ತಾರ ಏನೋ ನಮಗೆ ಒಳಗೆ ಹಾಕ್ತಾರ ಗೊತ್ತಾಗ್ತಾ ಇಲ್ಲ ಸರ್. ದಸರಾ ಹಬ್ಬ ಏನು ಮಾಡ್ರಿ ಸರ್, ಫುಲ್ ನೀರೇ ನಿಂತದ, ಹಬ್ಬ ಇಲ್ಲ ಎಲ್ಲಿ ಅಲ್ಲ ಹರಕ್ ಹಾಕೊಂಡು ಓಡಾಡ್ತೇವೆ ಸರ್. ಏನು ಮಾಡ್ರಿ ಹೇಳ್ರಿ. ಏನು ಹೇಳ್ಬೇಕಂತ್ರಿ ನಿಮ್ಮ MLA, ನಿಮ್ಮ ಶಾಸಕರು? ನಮ್ಮ ಪ್ರಭು ಚೌಡವ್ರು MLA ನಮ್ಮ ಅವರ ತಾಲೂಕದಾಗ ಏನಾರ ಪರಿಹಾರ ತರ್ತಾರ, ಅವ್ರು ಹೊಲೆ ಸಿಟಿ ಮ್ಯಾಗ ಕೂಡ್ತಾರ ಗೊತ್ತಾಗ್ತಲ್ಲ ಸರ್. ಸೊ ಇದು ರೈತನ ನೋವಿನ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಬರ್ತಾ ಇದ್ದಾರ, ಅದ್ರ ಬಂದು ಯಾರು ನಮ್ಮ ಪರಿಹಾರ ನಮ್ಗೆ ಕೊಡ್ತಾ ಇಲ್ಲ, ನಮ್ಮ ನೋವಿಗಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ರೈತ ನೋವಿನಿಂದ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಈಗಲಾದರೂ ಜನಪ್ರತಿನಿಧಿ ಅನಿಸ್ಕೊಂಡರು, ಶಾಸಕರು ಅನಿಸ್ಕೊಂಡರು, ಮಂತ್ರಿ ಅನಿಸ್ಕೊಂಡವರು ನಿಜಕ್ಕೂ ಜನರ ನೆರವಿಗೆ ಬರ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.